ಶಾಸಕರಾದಂತಹ ಸುರೇಶ್ ಬಾಬಣ್ಣವರೇ ಹಾಗೂ ಎಲ್ಲ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿ ಮಿತ್ರರೇ, ಏನು ಈ ಕಾರ್ಯಕ್ರಮ ಸ್ವಾಮೀಜಿಯವರು ಪರಮ ಪೂಜ್ಯ ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಸಿಕ್ಕಿರೋಂಥದ್ದು ನಮ್ಮ ಸೌಭಾಗ್ಯ. ಅವರು ಸ್ವಾಮೀಜಿಯಾಗಿ ದೀಕ್ಷೆಯನ್ನ ಪಡೆದು 25 ವರ್ಷದ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದ ಬೋವಿ ಗುರುಪೀಠದಲ್ಲಿ ಆಯೋಜನೆ ಆಗಿದೆ. ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹಿಂದುಳಿದ ವರ್ಗದ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಇಡೀ ರಾಜ್ಯಾದ್ಯಂತ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಉಪಮುಖ್ಯಮಂತ್ರಿಗಳು, ಅನೇಕ ಸಚಿವರು ಸೇರಿದಂತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಮಾಜದ ಬಂಧುಗಳು 1 ಲಕ್ಷಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಬಹಳ ಬೃಹತ್ತಾದಂತಹ ಒಂದು ಸಮಾವೇಶಕ್ಕೆ ಎಲ್ಲಾ ತಾಲೂಕಿನ ಎಲ್ಲಾ ಬೋವಿ ಕಾಲೋನಿಗಳಿಂದ ಜನ ಬರಬೇಕು ಅನ್ನೋ ಅಪೇಕ್ಷೆಯೊಂದಿಗೆ ಸ್ವಾಮೀಜಿಯವರು ಈ ಒಂದು LED ವಾಹನವನ್ನ ಕಳಿಸ್ಕೊಟ್ಟಿದ್ದಾರೆ. ಎಲ್ಲಾ ಬೋವಿ ಕಾಲೋನಿಗಳಿಗೂ ಈ LED ವಾಹನ ಇವತ್ತು ತೆರಳೋದಿದೆ. ಎಲ್ಲ ಕೂಡ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಪ್ರತಿ ನಮ್ಮ ಸಮಾವೇಶ ಆದ್ರೂ ಕೂಡ ನಮ್ಮ ಬಾಬಣ್ಣವರ ಸಹಕಾರದೊಂದಿಗೆ ಎಲ್ಲಾ ಕಾರ್ಯಕ್ರಮಕ್ಕೂ 12 ಬಸ್ ಜನಗಳು ಬರ್ತಾ ಇದ್ದಾರೆ. ಎಲ್ಲ ನಮ್ಮ ತಾಲೂಕು ಮಾಡಿದಂತ ಸಮಾವೇಶಗಳಿಗೆ ಎಲ್ಲದಕ್ಕೂ, ಚಿತ್ರದುರ್ಗಕ್ಕೂ ಕೂಡ ಖಂಡಿತ ಅವ್ರ ಮುಖಾಂತರ ಇವತ್ತು ನಾವು ಸಮಾಜವನ್ನು ಕಟ್ಟ ನಿಟ್ಟಿನಲ್ಲಿ ಒಂದು ಉತ್ತಮ ಸಮಾಜವನ್ನು ಕಟ್ಟಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ಇದನ್ನು ನಾವೆಲ್ಲ ತುಂಬ ಮನಸ್ಸಿನಿಂದ ಚಾಲನೆ ಕೊಟ್ಟಿದ್ದೇವೆ. ಈ ಒಂದು 25 ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಸ್ವಾಮೀಜಿಗಳಿಗೆ ಇನ್ನೂ ಕೂಡ ಚೈತನ್ಯ ತುಂಬುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಅವರು ಕೂಡ ಮೇಲ್ಪಂಥಕ್ಕೆ ಬರಬೇಕು, ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಕಳಕಳಿ ಸಿಗಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯದಿಂದ ನಾವೆಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ, ಅದರಲ್ಲೂ ಈ ಸಣ್ಣ ಪುಟ್ಟ ಜಾತಿಗಳಲ್ಲಿ ಇದು ಶ್ರಮಿಕ ವರ್ಗ ಏನು ಬೋವಿ ಸಮಾಜ ಇದೆ, ಇದಾದ್ರೂ ಕೂಡ ನಮಗೆಲ್ಲ ರೈಲ್ವೆ ಹಳಿ ಬಂದಂಥದ್ದು ಹೇಗೆ ಎಲ್ಲದೂ ಕೂಡ ಒಡ್ಡರ ಬಸವಣ್ಣ ಅಂತಕ್ಕಂಥದ್ದು ಕೂಡ ನಾವು ಕರೆಸ್ಕೊಂಡು ಸಿದ್ದರಾಮ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಹೇಳ್ತೇವೆ. ಅದರಿಂದ ಈ ಶ್ರಮಿಕ ಜೀವಿಗಳಿಗೆ ಇವತ್ತು ಒಬ್ಬರು ಗುರುಗಳಿದ್ದು ಅವರೆಲ್ಲರೂ ಕೂಡ ಇವತ್ತು ನಾಗರಿಕರಾಗಿ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಎಲ್ಲ ವರ್ಗಗಳಂತೆ ಅವರು ಕೂಡ ಹಲವಾರು ಒಂದು ಕಾರ್ಯಗಳಲ್ಲಿ ಅವರು ಕೂಡ ತೊಡಕೊಂಡಿರ್ತಕ್ಕಂಥದ್ದು ಕುಲಕಸ್ಬ ಒಂದೇ ಅಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸಮಾಜದಲ್ಲಿ ಅವರು ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥ ದೃಷ್ಟಿ, ಇದೆಲ್ಲದಕ್ಕೂ ಕೂಡ ಪರಮ ಪೂಜ್ಯರು ಗುರುಗಳಿದ್ರೆ ಗುರುಗಳ ಹಿಂದೆ ನಾವೆಲ್ಲರೂ ಕೂಡ ಒಂದು ಮಾರ್ಗವನ್ನು ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮನೋಭಾವದಿಂದ ಇವತ್ತು ಎಲ್ಲ ಈ ಒಂದು ಬೋವಿ ಸಮಾಜದ ಎಲ್ಲ ಮುಖಂಡಗಳೇ ಏನೋ ತಾವು 25ನೇ ವರ್ಷದ ಬೋವಿ ಸಮಾಜದ ಸ್ವಾಮೀಜಿಯವರ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಾ, ಅದಕ್ಕೆ ಶುಭವಾಗಲಿ ಅಂತ ಹೇಳ್ತಾ, ಈ ಒಂದು ಬೋವಿ ಸಮಾಜ ಏನಿದೆ ಇದು ಒಂದು ಬೇಸ್ಮೆಂಟ್ ಸಮಾಜ. ಅಂದರೆ ಈ ಬೇಸ್ಮೆಂಟ್ ಕಲ್ಲುಡಿಯರು ಅಂತವರು ಈ ಯಾವುದೇ ಒಂದು ಒಳ್ಳೆ ಫೌಂಡೇಶನ್ ಇದ್ದರೆ ಮಾತ್ರ ಒಳ್ಳೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಧ್ಯ. ಹಂಗೆ ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಬೋವಿ ಸಮಾಜದ ಕರ್ತವ್ಯ ಕೆಲಸ ಭಾಳ ಚೆನ್ನಾಗಿದೆ ಅಂತ ನಾನಾದರೂ ಭಾವಿಸ್ತೀನಿ. ಒಡ್ಡರ ಸಿದ್ದರಾಮ ಅಂತ ನಾವು ಸಿದ್ದರಾಮಣ್ಣನ ಕರಿತೀವಿ. ಸಿದ್ದರಾಮಣ್ಣನ ಹಲವಾರು ರೀತಿಯಲ್ಲಿ ಕಾಣ್ತೀವಿ. ಆ ನಿಟ್ಟಿನಲ್ಲಿ ಆ ಸಿದ್ದರಾಮಣ್ಣನ ಆಶೀರ್ವಾದ ಸದಾ ನಿಮಗಿರಲಿ, ಈ ಮಠ ಯಶಸ್ವಿಯಾಗಿರಲಿ, ಈ ಮಠದಿಂದ ಅನ್ನದಾಸೋಹ, ಶಿಕ್ಷಣ ದಾಸೋಹ, ಜ್ಞಾನ ದಾಸೋಹ ಎಲ್ಲ ಮಕ್ಕಳಿಗೂ ಕೂಡ ಸಿಕ್ಕಿ, ಅದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವರ್ಗಗಳು ಇವತ್ತು ಮಠ ಮಾಡೋದು ತುಂಬ ಕಷ್ಟ, ಅವ್ರನ್ನ ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ. ಅವ್ರನ್ನ ನಡೆಸ್ಕೊಂಡು ಹೋಗೋದಕ್ಕೆ ನೀವೆಲ್ಲ ಕೈ ಜೋಡಿಸಿದ್ದೀರಾ ಅಂದರೆ ಅದು ಭಾಳ ಒಳ್ಳೆಯದು. ಇಂಥ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ತಮಗೆ ಒಳ್ಳೆಯದಾಗಲಿ. ಈ ರಥ ತಾಲೂಕಿನಾದ್ಯಂತ ಸಂಚಾರ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ, ಸಮಾಜಕ್ಕೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ. ನಮ್ಮ ವೆಂಕಟರಮಣಪ್ಪನವರು ಮತ್ತು ಅವ್ರ ಮಕ್ಕಳು ಅವರೆಲ್ಲರೂ ಸಂಪೂರ್ಣ ಸಹಕಾರ ತಮಗಿರುತ್ತೆ. ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರ ಸಹಕಾರ ಸಂಪೂರ್ಣವಾಗಿ ತಮಗಿರುತ್ತೆ ಅಂತ ಹೇಳಿ